ಎಲ್ಲ SSLC ವಿದ್ಯಾರ್ಥಿಗಳು ಹೇಗಿದ್ದಾರೆ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಸೊ ಈ ವರ್ಷದ SSLC ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಆಫ್ಟರ್ ರಿಸಲ್ಟ್ ಬಂದ ಮೇಲೆ ಏನು ಮಾಡಬೇಕು, ಸೊ ಇವಾಗ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು, ಸೊ ದಟ್ ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಹೋದ ವರ್ಷ ಏನಾಗಿತ್ತಪ್ಪ ಅಂದರೆ SSLC ರಿಸಲ್ಟ್ ನಿಮಗೆ ಮೇ 9ಗೆ ಬಂದಿತ್ತು. ಈ ವರ್ಷ ಮೇ 8ಕ್ಕೆ ಬಂದಿತ್ತು. ಸೊ ಈ ಒಂದು ರೇಂಜಲ್ಲಿ ಓಕೆ, ಸೊ ಮೇ 9, 8 ಅಥವಾ 10 ಈ ಒಂದು ರೇಂಜಲ್ಲಿ ನಿಮಗೆ SSLC ರಿಸಲ್ಟ್ ಈ ವರ್ಷ ಬರ್ಬೋದು. ಇನ್ ಕೇಸ್ ಇವ್ಯಾಲ್ಯೂಯೇಷನ್ ಆದಷ್ಟು ಬೇಗನೆ ಆಯಿತು, ಮಾರ್ಕ್ಸ್ ಎಂಟ್ರಿ ಕೂಡ ಆದಷ್ಟು ಬೇಗನೆ ಆಯ್ತಪ್ಪ ಅಂದರೆ 100% ನಿಮಗೆ ರಿಸಲ್ಟ್ ಆದಷ್ಟು ಬೇಗನೆ ಬರುತ್ತೆ. ದಟ್ ಮೈಟ್ ಬಿ ಆನ್ ಮೇ 7th ಆಲ್ಸೋ. ಓಕೆ, ಹಾಗಾಗಿ ವಿದ್ಯಾರ್ಥಿಗಳು ಇನ್ನೊಂದೇನಪ್ಪ ಅಂದರೆ ಇವ್ಯಾಲ್ಯೂಯೇಷನ್ ಬಗ್ಗೆ ಯಾರು ಕೂಡ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡಿ. ಇವ್ಯಾಲ್ಯೂಯೇಷನ್ ಈಸಿ ಇರುತ್ತೆ. ಯಾಕೆ SSLC ಅಂದರೆ ಫಸ್ಟ್ ಲೆವೆಲ್ ಆಫ್ ಡಿಗ್ರಿ ಅಂತಲೇ ಹೇಳ್ತಾರೆ. ಅದಕ್ಕೆ ನಿಮ್ಗೆ ಯಾರು ಕೂಡ ಸ್ಟ್ರಿಕ್ಟಾಗಿ ಮಾಡಲ್ಲ. ಓಕೆ, ನಮ್ಮ ಚಾನಲ್ ಮುಖಾಂತರ SSLC ಎಕ್ಸಾಮಿನೇಷನ್ ಬರೆದಂಥ ವಿದ್ಯಾರ್ಥಿಗಳು ಎಲ್ಲ ಕೂಡ ಚೆನ್ನಾಗಿಯೇ ಬರೀತಾರೆ, ನಂಗೆ ಪೂರ್ತಿ ಭರವಸೆ ಇದೆ. ಇನ್ ಕೇಸ್ ಕೆಲವೊಂದು ವಿದ್ಯಾರ್ಥಿಗಳು ಚೆನ್ನಾಗಿ ಬರ್ದಿಲ್ಲಪ್ಪ ಅಂದರೆ ಯಾರು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇವ್ಯಾಲ್ಯೂಯೇಷನ್ ಇರುತ್ತೆ. ನಾವು ಪ್ರತಿ ವರ್ಷ ನೋಡ್ತಾನೆ ಇರ್ತೀವಿ, ಇವ್ಯಾಲ್ಯೂಯೇಷನ್ ಹಾಕಿದವ್ರಿಗೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಇನ್ ಕೇಸ್ ಬಂದಿಲ್ಲಪ್ಪ ಅಂದರೆ ಸಪ್ಲಿಮೆಂಟ್ರಿ ಕೂಡ ಇರುತ್ತೆ. ಯು ಕ್ಯಾನ್ ಆಲ್ಸೋ ಅಟೆಂಡ್ ದ್ಯಾಟ್. ಓಕೆ, ಸೊ ಯಾರು ಕೂಡ ಭಯ ಪಡ್ಲಿಕ್ಕೆ ಹೋಗಬೇಡಿ. ಸಿಂಗಲ್ ಪೇಪರ್ ಕ್ಯಾನ್ ನಾಟ್ ಡಿಸೈಡ್ ಯುವರ್ ಎಂಟೈರ್ ಲೈಫ್. ಹಾಗಾಗಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನೊಂದು ನಿಮಗೆ ಸಲಹೆ ನೀಡ್ತೀನಿ, ಏನಪ್ಪ ಅಂದ್ರೆ ಈಗ ಫ್ರೀ ಇದಿರ ತಾನೆ. ಸೊ ಇವಾಗ ನಾನು ಕಾಮರ್ಸ್ ಮಾಡಲು, ಸೈನ್ಸ್ ಮಾಡಲು, ಆರ್ಟ್ಸ್ ಮಾಡಲಿ ಅಂತ ಒಂದು ಡೀಪ್ ಸ್ಟಡಿ ಮಾಡ್ಕೊಳ್ಳಿ. ಓಕೆ, ಸೊ ಕೆಲವೊಮ್ಮೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಸರ್ ನಾನು ಪರ್ಸೆಂಟೇಜ್ ಬರಲಿ ಸರ್, ಅದ್ರ ಮೇಲೆ ನಾನು ಡಿಸೈಡ್ ಮಾಡ್ತೇನೆ ಅಂತ. ಪರ್ಸೆಂಟೇಜ್ ಯಾವತ್ತೂ ಮ್ಯಾಟ್ರ್ ಆಗಲ್ಲ. ಓಕೆ, ಯಾಕೆಂದ್ರೆ ಇವಾಗೇನೋ ಎಕ್ಸಾಮ್ ಚೆನ್ನಾಗಿ ಬರ್ದಿಲ್ಲ ಅಂತಲೇ ಅಂದ್ಕೊಳ್ಳಿ, ಆದರೆ ಸೆಕೆಂಡ್ PUCಯಲ್ಲಿ ನೀವು ಚೆನ್ನಾಗಿ ಬರೀಬೋದು. ಓಕೆ, ನೀವು ತಿಳಿವಳಿಕೆ ಹೆಚ್ಚಾಗುತ್ತೆ. ಹಾಗಾಗಿ ಸೊ ನೀವು ಸೈನ್ಸ್ ಮಾಡಿ ಅಥವಾ ಕಾಮರ್ಸ್ ಮಾಡಿ ಅಥವಾ ಆರ್ಟ್ಸ್ ಮಾಡೋದಕ್ಕೆ ಏನು ಡಿಸಿಷನ್ ಇದೆಯಲ್ಲ, ಪೇರೆಂಟ್ಸ್ ಮೇಲೆ ಬಿಡ್ಲಿಕ್ಕೆ ಹೋಗಬೇಡಿ. ನೀವೇ ನಿಮ್ಮ ಲೈಫನ್ನು ಬರೀಬೇಕು. ಓಕೆ, ನಿಮ್ಗೇನಾದರೂ ಕನ್ಫ್ಯೂಷನ್ ಇತ್ತಪ್ಪ ಅಂದರೆ, ಸರ್ ಯಾವ ನಾವು ಕರಿಯರ್ ತೊಗೊಳ್ಳಿ ಅಂತ, ಫಸ್ಟ್ ಸೈನ್ಸ್ ಮಾಡ್ಕೊಳ್ಳಿ. ಆಮೇಲೆ ಸಾಕಷ್ಟು ಎಲ್ಲ ಕಡೆ ನೀವು ದಾರಿಗಳು ಕಾಣ್ತವೆ, ಅಂದಾಗ ಮಾತ್ರ ನಿಮಗೆ ಮುಂದೆ ಒಂದು ಹೆಲ್ಪ್ ಆಗುತ್ತೆ. ಓಕೆ, ಸೊ ಡೋಂಟ್ ವರಿ, ಬಿ ಕಾಮ್ ಆ್ಯಂಡ್ ಸ್ಟೇ ಕೂಲ್. ಸೊ ರಿಸಲ್ಟ್ ಬಂತಾನೆ ಅಪ್ಡೇಟ್ ಮಾಡ್ತೀನಿ. ಭಾಳಷ್ಟು ವಿದ್ಯಾರ್ಥಿಗಳು ಸರ್ ನನಗೆ ಭಾಳ ಭಯ ಆಗ್ತಾ ಇದೆ, ಏನು ಬರುತ್ತೋ ಏನೋ ರಿಸಲ್ಟು, ನಮ್ಮ ಪೇರೆಂಟ್ಸ್ ಎಲ್ಲ ಕೂಡ ಕನಸಿಟ್ಟಿದ್ದಾರೆ ಅಂತ ಕೊಂಡಿರ್ತೀರ. ಸೊ ಯಾರು ಕೂಡ ಭಯಪಡ್ಲಿಕ್ಕೆ ಹೋಗಿ, ರಿಸಲ್ಟ್ ಚೆನ್ನಾಗೇನೆ ಬರುತ್ತೆ. ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಕಳಿಸ್ತಾರೆ, ಇಲ್ಲಾಂದರೆ KHER.NIC.in ನೀವು ಚೆಕ್ ಮಾಡ್ಕೋಬೋದು ಬೈ ಎಂಟರಿಂಗ್ ಯುವರ್ ರೋಲ್ ನಂಬರ್ ಆ್ಯಂಡ್ ಡೇಟ್ ಆಫ್ ಬರ್ತ್. ಇನ್ನೊಂದೇನಪ್ಪ ಅಂದರೆ, ಭಾಳ ಜನ ಏನು ಮಾಡ್ತಾರೆ, ರಿಸಲ್ಟ್ ಬಂದ ತಕ್ಷಣ ಸರ್ ಕಡಿಮೆ ಬಂತು ಅಂತ ಸ್ವಲ್ಪ ಮೈಂಡ್ ಸೆಟ್ ಇಟ್ಕೊಂಡ್ಬಿಡ್ತಾರೆ. ದೇರ್ ಇಸ್ ಆಲ್ಸೋ ಸೆಕೆಂಡ್ ಚಾನ್ಸ್, ದಟ್ ಈಸ್ ಆನ್ ಸೆಕೆಂಡ್ PUC ರಿಸಲ್ಟ್. ಓಕೆ, ಸೆಕೆಂಡ್ PUC ಇನ್ನೊಂದು 2 ವರ್ಷ ಇರುತ್ತೆ, ಅದನ್ನು ಮಾಡ್ಕೊಳ್ಳಿ. ಇವಾಗ SSLCಯಲ್ಲಿ ಎಷ್ಟು ಅಂಕ ಪಡೆದಿರ ಅದರದ್ದು ಸೆಕೆಂಡ್ ಪಟ್ಟು. ಓಕೆ, ಇವಾಗ ಎಕ್ಸಾಂಪಲ್ಗೆ SSLC 70 ಮಾಡಿದರೆ PUCಯಲ್ಲಿ 95 ಮಾಡಿ. ಓಕೆ, ಚಾನ್ಸ್ ಇದೆ, 100% ಆಗುತ್ತೆ, ನೀವು ಪ್ರಯತ್ನ ಪಡಿ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ಸೊ ಪ್ರತಿಯೊಂದು ಸ್ಕಾಲರ್ಶಿಪ್ ಬಗ್ಗೆ ಕೂಡ ನಾವು ಮಾಹಿತಿ ನೀಡ್ತೇವೆ. ನೆಕ್ಸ್ಟ್ ಬರುವಂಥ ವಿಡಿಯೋಸಲ್ಲಿ ಯಾವ ಕರಿಯರ್ ಚೂಸ್ ಮಾಡ್ಬೇಕಂತ ಒಂದು ಸಪ್ರೇಟ್ ವಿಡಿಯೋ ಮಾಡೋಣಂತೆ. ಯು ವಿಲ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.